ಓಂ ಶಾಂತಿ. ಇವತ್ತಿನ ವಿಷಯ ಮಕ್ಕಳು ವಿಶ್ವದ ಶೃಂಗಾರ ಅಂತ. ಶೃಂಗಾರ ಅಂತಂದ್ರೆ ಏನು ಆತ್ಮೀಯರೇ? ನೋಡಿ, ನಮ್ದೊಂದು ಶರೀರ ಅಂತ ಇರ್ತದೆ ಅಲ್ವಾ? ಆ ಶರೀರ ಪ್ರಾಪಂಚಿಕವಾಗಿ ನಮಗೊಂದು ರೀತಿ ಒಂದು ಸೌಂದರ್ಯವನ್ನ ಕೊಡಲಾಗಿದೆ. ಅದು ಶೃಂಗಾರ ಮಾಡಬೇಕು ಅಂತಂದ್ರೆ ಅದಕ್ಕೆ ಹೊಸದಾಗಿರುವಂತ ಯಾವುದೋ ಒಂದು ವಸ್ತುವನ್ನು ಆ್ಯಡ್ ಮಾಡಬೇಕು. ಈಗ ಈಗ ಮನೆಯಲ್ಲೂ ಕೂಡ ಏನಾಗುತ್ತೆ, ಮದುವೆ ಬರ್ತದೆ ಅಂತಂದ್ರೆ ಪೇಂಟ್ ಹೊಡಿತಾರೆ, ಫೋಟೋಗಳನ್ನ ಇಡ್ತಾರೆ ಅಲ್ವಾ? ಶರೀರಕ್ಕೂ ಕೂಡ ಮದುವೆ ಮನೆಗೆ ಹೋಗ್ಬೇಕಂದ್ರೆ ವಿಶೇಷವಾಗಿ ಅಕ್ಕಂದಿರು ಶರೀರವನ್ನು ಶೃಂಗಾರ ಮಾಡ್ಕೊಳ್ತಾರೆ. ಬೇರೆ ಬೇರೆ ಆಭರಣಗಳಿಂದ ಮತ್ತು ಬಟ್ಟೆಗಳಿಂದ ಶೃಂಗಾರ ಮಾಡ್ಕೊಳ್ತಾರೆ ಅಲ್ವಾ? ಅಂದ್ರೆ ಶೃಂಗಾರ ಅಂತಂದ್ರೆ ವಿಶೇಷವಾಗಿರುವಂಥದ್ದು ಅಂತ. ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ರೀತಿ ಶೃಂಗಾರ ಹೇಳುವಂಥದ್ದು ಇರ್ತದೆ. ಮಹಿಳೆಗೆ ಏನು ಶೃಂಗಾರ ಹೇಳಿ ನೋಡೋಣ. ಒಂದು ಸ್ತ್ರೀಗೆ ಶೃಂಗಾರ ಯಾವುದು? ನಾವೆಲ್ಲ ಹೆಚ್ಚಿನ ಜನ ಮಹಿಳೆಯರಿದೆಲ್ಲ, ಮಹಿಳೆಯರಿಗೆ ಶೃಂಗಾರ ಯಾವುದು? ಶರೀರಕ್ಕೆ ನಾನು ಹೇಳ್ತಾ ಇರೋದು, ಆತ್ಮಕಲ್ಲ. ಶೃಂಗಾರ ಯಾವುದು? ಕುಂಕುಮ ಅಲ್ವಾ? ಹಳೆ ಕಾಲದ ತಮ್ಗೆ ಗೊತ್ತಿದೆ, ಪತಿದಿ ಶರೀರ ಬಿಟ್ರೆ ಏನಾಗ್ತಿತ್ತು? ಕುಂಕುಮವನ್ನ ತೆಗೆದಾಕ್ಬಿಡ್ತಿದ್ರು. ಅವಾಗ ಆ ಶೃಂಗಾರ ಹೇಳೋದು ಹೊರಟೋಗ್ಬಿಡ್ತಿತ್ತು ಅಲ್ವಾ? ಹಾಗೆ ಮಹಿಳೆಗೆ ಶೃಂಗಾರ ಆ ಒಂದು ಕುಂಕುಮ ಅಂತಂದ್ರೆ ಪತಿ ಜೀವಂತವಾಗಿದ್ದಾರೆ ಹೇಳುವಂತ ಒಂದು ದ್ಯೋತಕ. ನಾವ್ ಇವತ್ತು ಎಷ್ಟೋ ಕಡೆಗೆ ನೋಡ್ತೀವಿ, ಒಂದು ಮಹಿಳೆ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಾಗ ಅಥವಾ ಮನೆಯಿಂದ ಹೊರಗಡೆ ಬಂದಾಗ ಬೇರೆ ಏನು ಅಂತಂದ್ರೆ ಶಾರೀರಿಕವಾಗಿ ಸಿಂಪಲ್ ಆಗಿದ್ದಾಗ್ಲೂ ಆಭರಣ ಧರಿಸ್ಕೊಂಡು ಬಂದಿಲ್ಲ ಅಂತಂದ್ರೂ ಕೂಡ ಯಾರು ಏನು ಹೇಳಲ್ಲ. ಆ ಒಂದು ಕುಂಕುಮ ಧರಿಸ್ಕೊಂಡು ಬಂದಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಕುಂಕುಮ ಧರಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹೌದು ತಾನೆ? ತಕ್ಷಣದಲ್ಲಿ ಹೇಳ್ತಾರೆ, ಅದನ್ನ ಧರಿಸ್ಕೊಳ್ಳಿ, ಅದು ನೀವು ಟಿಕ್ಲಿನಾದ್ರು ಇಟ್ಕೊಳ್ಳಿ, ಕುಂಕುಮ ಅನ್ನೋದು ಏನಾದ್ರು ಒಂದು ಇಟ್ಕೊಳ್ಳಿ, ಅಲ್ಲಿ ಇರ್ಬೇಕು. ಈಗಿನ ಜನ ಧರಿಸ್ಬಾರ್ದ ಬೇರೆ ಪ್ರಶ್ನೆ, ಬಳೆನೂ ಹಾಕಲ್ಲ, ಏನು ಮಾಡಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಹಳೆ ಕಾಲದಲ್ಲಿ ಮಹಿಳೆಗೆ ಆ ಹಣೆಯ ಮಧ್ಯದಲ್ಲಿ ಇರುವಂತಹ ಕುಂಕುಮನೆ ಒಂದು ಶೃಂಗಾರ. ಹಾಗೆ ನಿಮ್ದೊಂದು ಮನೆ ಇದೆ ಅಂತ ತಿಳ್ಕೊಂಡು, ದೊಡ್ಡ ಮನೆ, ಬೇಕಾದಷ್ಟು ಫರ್ನಿಚರ್ಗಳಿದ್ದಾವೆ, ಬೇಕಾದಷ್ಟು ಆಟಿಕೆ ಸಾಮಾನುಗಳಿದ್ದಾವೆ, ಎಲ್ಲಾನು ಕೂಡ ಇದೆ, ಪತಿ ಇದೆ, ಎಲ್ಲಾನು ಇದ್ದಾರೆ. ಆದ್ರೆ ಆ ಮನೆಗೆ ಶೃಂಗಾರ ಯಾರು? ಮಕ್ಕಳು. ಅವ್ರು ಎಷ್ಟೇ ಕಿಟ್ಲೆ ಮಾಡಿ, ಎಷ್ಟೇ ಗಲೀಜು ಮಾಡ್ಲಿ, ಏನು ಮಾಡಿದ್ರು ಕೂಡ ಮನೆಗೆ ಮಕ್ಕಳು ಶೃಂಗಾರ ಅಲ್ವಾ? ಒಬ್ಬ ವ್ಯಕ್ತಿ ಮನೆ ಯಜಮಾನ ಹೊರಗಡೆಗೆ ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಡು ವಾಪಸ್ ಮನೆಗೆ ಬಂದಾಗ ಆ ಮಕ್ಕಳ ಕಿಲಕಿಲ ನಗು ಇದೆಯಲ್ಲ, ಮುಗುಳು ನಗು ಇದೆಯಲ್ಲ, ಅವರನ್ನ ಒಂದ್ಸಲ ಆಲಿಂಗನ ಮಾಡಿಬಿಟ್ರೆ ಅವ್ರು ಮಾಡ್ಕೊಂಡು ಬಂದಿರುವಂತ ಎಲ್ಲ ಕೆಲಸದ ಸುಸ್ತೆಲ್ಲ ಏನಾಗಿರ್ತದೆ? ಹೊರಟೋಗ್ಬಿಡ್ತದೆ ಅಲ್ವಾ? ಮನೇಲಿ ಎಷ್ಟೇ ಸಾಧನಗಳಿದ್ರು ಕೂಡ ಮನೆಯಲ್ಲಿ ಸಣ್ಣ ಮಕ್ಕಳು, ಜಗಳ ಮಾಡೋ ಮಕ್ಕಳಲ್ಲ, ಎಷ್ಟೇ ತೀಟೆ ಮಾಡಿದ್ರು ಕೂಡ ಏನ್ ಹೇಳಿ, ಮಕ್ಕಳು ಮನೆಗೆ ಶೃಂಗಾರ. ಯಾಕಂದ್ರೆ ಆ ಮಕ್ಕಳು ಆ ಮನೆಯಲ್ಲಿ ತಂದೆಯ ಆಸ್ತಿಯನ್ನ ಅನುಭವ ಮಾಡ್ಲಿಕ್ಕೆ ಅವ್ರೇನಾಗಿರ್ತಾರೆ? ಅಧಿಕಾರಿಗಳು ಆಗಿರ್ತಾರೆ. ಹೌದಾ? ದೇವಸ್ಥಾನದಲ್ಲಿ ಬ್ರಾಹ್ಮಣನಾಗ್ಲಿ ಮೂರ್ತಿಯಾಗ್ಲಿ ಅದೊಂದು ಶೃಂಗಾರ. ಹಾಗೆ ನೋಡಿ, ಇವತ್ತು ನಾವು ಲೌಕಿಕ ತಂದೆಯ ಮಕ್ಕಳಾಗಿರುವಂತ ಕಾರಣದಿಂದ, ದೇಹಧಾರಿ ತಂದೆಯ ಮಕ್ಕಳಾಗಿರುವಂತ ಕಾರಣದಿಂದ ನಮ್ಮ ಶೃಂಗಾರ ಮನೆಗೆ ಮಾತ್ರ ಸೀಮಿತವಾಗಿದೆ, ಶಾರೀರಿಕವಾಗಿ. ಹೌದಾ? ಈಗ ಅದೇನೇ ಇವಾಗ ನಾವೇನಾಗಿದ್ದೀವಿ? ಪರಮಾತ್ಮನ ಮಕ್ಕಳಾಗಿದ್ದೀವಿ. ಅಂದ್ಮೇಲೆ ನಾವ್ ಯಾವ್ದಕ್ಕೆ ಶೃಂಗಾರ ಆಗ್ಬೇಕು ಇವಾಗ? ವಿಶ್ವಕ್ಕೆ ಶೃಂಗಾರವಾಗ್ಬೇಕು. ಅಂತಂದ್ರೆ ಆಕಾಶದಲ್ಲಿ ಏನು ನಕ್ಷತ್ರ ಇದೆ, ಆ ನಕ್ಷತ್ರ ಹೇಗೆ ನಾವು ಆಕಾಶದ ಕಡೆ ನೋಡಿದಾಗ ಎಷ್ಟು ಚೆನ್ನಾಗಿ ಹೊಳಿತಾ ಇರ್ತದೆ, ಆಕಾಶಕ್ಕೆ ಶೃಂಗಾರ ಯಾರು ಹೇಳಿ? ನಕ್ಷತ್ರಗಳು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರ. ಸೂರ್ಯ, ಚಂದ್ರ ಮತ್ತು ನಕ್ಷತ್ರ. ಹೌದಾ? ಇಲ್ಲಿ ಬಾಬಾ ಸೂರ್ಯ ಅಂದ್ರೆ ತಂದೆ ಹೇಳ್ತಾರೆ, ಚಂದ್ರ ಅಂತಂದ್ರೆ ತಾಯಿ ಅಂತ ಹೇಳ್ತಾರೆ ಅಲ್ವಾ? ತಂದೆ ತಾಯಿಗಳಿದ್ರು ಕೂಡ ಮನೆಗೆ ಶೋಭೆ ಯಾರು? ನಕ್ಷತ್ರ, ಮಕ್ಕಳಲ್ವಾ? ಹಾಗೇನೆ
ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಮಕ್ಕಳೇ ಸ್ಕೂಲಲ್ಲೂ ಕೂಡ ರ್ಯಾಂಕ್ ಹೋಲ್ಡರ್ ಇರುವಂತ ಮಕ್ಕಳು ಏನಾಗಿರ್ತಾರೆ, ಶೃಂಗಾರವಾಗಿರ್ತಾರೆ. ಅದೇ ಹೆಸರನ್ನ ಹಾಳು ಮಾಡುವಂಥವ್ರು, ತಂದೆ ಹೆಸರನ್ನ ಹಾಳು ಮಾಡುವಂಥವ್ರು ಶೃಂಗಾರ ಆಗಿರ್ತಾರೋ ಅಥವಾ ಅದನ್ನ ತಂದೆ ತಾಯಿಗಳಿಗೆ ಬೇಜಾರಾಗತ್ತೋ? ಬೇಜಾರಾಗುತ್ತೆ. ಬೇಜಾರಾಗತ್ತಲ್ವಾ? ಇನ್ನೊಂದು ಬಾಬು ಒಂದು ಸುಂದರವಾದ ಉದಾಹರಣೆ ಹೇಳ್ತಾನೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿದಾರಲ್ಲ, ಯಾರು? ಮೋದಿ. ನರೇಂದ್ರ ಮೋದಿ ಅವರು ಅಲ್ವಾ? ಅವರನ್ನ ತುಂಬಾ ದೇಶಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಉನ್ನತವಾದಂತ ನಾಗರಿಕ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಅವ ಕೊಟ್ಟಾಗ ಭಾರತದ ಹೆಸರು ವೃದ್ಧಿ ಆಗತ್ತೋ ಆಗಲ್ವೋ? ಆಗುತ್ತೆ. ಅಲ್ವಾ? ಈಗ ಭಾರತ ದೇಶದವ್ರು ಕ್ರಿಕೆಟಲ್ಲಿ ಗೆದ್ದು ಬಿಟ್ರಪ್ಪ, ಕ್ರೀಡೆಯಲ್ಲಿ ಗೆದ್ದು ಬಿಟ್ಟಿದ್ದಾರೆ, ಇನ್ನು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಥವಾ ಒಂದು ಒಳ್ಳೆಯ ಸ್ಯಾಟಲೈಟ್ಗಳನ್ನ ಹಾರಿಸಿದ್ದಾರೆ ಅಂತಂದ್ರೆ ಅವಾಗ ಏನಾಗುತ್ತೆ, ಅವರು ಹೆಸರು ವಾಸಿ ಆಗ್ತಾರೆ ಅಲ್ವಾ? ಭಾರತ ದೇಶದ ಪುತ್ರ, ಭಾರತ ರತ್ನ ಅಂತ ಹೇಳ್ತಾರೆ. ಅಂದೇನರ್ಥ? ಭಾರತ ರತ್ನ ಅಂತಂದ್ರೆ ಏನರ್ಥ? ಪ್ರಶಸ್ತಿ, ಅದು ಭಾರತಕ್ಕೇನೆ ರತ್ನ. ಅವರಿಂದ ಭಾರತಕ್ಕೆ ಏನೋ ಒಳ್ಳೆಯದಾಗಿದೆ, ಭಾರತ ದೇಶಕ್ಕೆ ಏನೋ ಒಂದು ಒಳ್ಳೆಯದಾಗಿರುವಂತ ಕಾರಣದಿಂದ ಅವರನ್ನ ಏನ್ ಮಾಡ್ತಾರೆ, ಭಾರತ ರತ್ನ ಅಂತ ಬಿರುದನ್ನ, ಪ್ರಶಸ್ತಿಯನ್ನ ಕೊಡ್ತಾರೆ. ಹೌದಾ? ಯಾಕೆ? ಭಾರತಕ್ಕೋಸ್ಕರ ಅವರು ಇನ್ನೂ ಮಾಡಿರ್ತಾರೆ. ಇವಾಗ ಮಹಾತ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ಲಿಕ್ಕೆ ಏನ್ ಮಾಡಿದ್ರು, ಅಹಿಂಸಾ ಮಾರ್ಗದಿಂದ ಮುಂಚೂಣಿಯಲ್ಲಿ ಇದ್ರಲ್ವಾ? ಅದಕ್ಕಾಗಿ ಅವ್ರನ್ನ ಏನ್ ಮಾಡಿದ್ರು, ಭಾರತ ರತ್ನ ಅಂತ ಹೇಳಿದ್ರು. ಹಾಗೆ ಸಂಗಮ ಯುಗದಲ್ಲಿ ಯಾರು ಸಹಯೋಗವನ್ನ ಕೊಡ್ತಾರೋ ದೇವಾನುದೇವತೆಗಳನ್ನು ಕೂಡ ಪೂಜೆ ಮಾಡ್ತಾರೆ. ಒಳ್ಳೆ ಫಿಲ್ಮ್ ಆಕ್ಟರ್ನ ಮೂರ್ತಿಯನ್ನು ಇಟ್ಕೊಂಡ್ಬಿಟ್ಟು ಪೂಜೆ ಮಾಡ್ತಾರೆ. ಇವತ್ತು ರಾಜ್ಕುಮಾರ್ ಇವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕದಲ್ಲಿ ಎಷ್ಟು ಏನಿದೆ, ಹೆಸರಿದೆ ಅಲ್ವಾ? ಅವ್ರು ಇಷ್ಟು ವರ್ಷ ಶರೀರ ಬಿಟ್ಟರೂ ಕೂಡ ಅವ್ರಿಗೆ ಹೆಸರಿದೆ. ಹಾಗೆ ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ವರ್ತಮಾನ ಸಮಯದಲ್ಲಿ ವಿಶ್ವ ಸೇವೆಗೆ ನಿಮಿತ್ತರಾಗ್ತಾರೋ. ಯಾವ ಸೇವೆಗೆ? ವಿಶ್ವ ಸೇವೆ. ನಿಮ್ಮ ಮನೆ ಸೇವೆಗೆ, ಸೆಂಟ್ರಲ್ ಸೇವೆಗೆ, ಝೋನ್ ಸೇವೆಗೆ, ಒಂದು ಏರಿಯಾದ ಸೇವೆಗೆ ಅಲ್ಲ. ಯಾವ ಸೇವೆಗೆ? ವಿಶ್ವದ ಸೇವೆ. ವಿಶ್ವದ ಸೇವೆಗೆ ನಿಮಿತ್ತರಾದಾಗ ನೀವೇನಾಗ್ತೀರಿ? ಶೃಂಗಾರ. ವಿಶ್ವಕ್ಕೆ ಶೃಂಗಾರವಾಗ್ತೀರಾ. ಆವಾಗ ಪೂರ್ತಿ ವಿಶ್ವದ ಜನ ನಿಮ್ಮನ್ನ ಕರೀತಾರೆ, ಬನ್ನಿ ನಮ್ಮಲ್ಲಿ, ಬಂದ್ಬಿಟ್ಟು ದೃಷ್ಟಿಯನ್ನ ಕೊಡಿ, ನಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿ, ನಿಮ್ಮಿಂದ ಆ ವೈಬ್ರೇಷನ್ ನಮ್ಗೆ ಬೇಕಾಗಿದೆ ಅಂತ ಏನ್ ಮಾಡ್ತಾರೆ, ವಿಶ್ವದ ಜನ ನಿಮ್ಮನ್ನ ಕರೀತಾರೆ. ಕೆಲವೊಂದ್ಸಲ ತುಂಬಾ ಪ್ರಸಿದ್ಧವಾಗಿರುವಂತ ರಾಜಕೀಯ ನಾಯಕರಾಗಿರ್ಲಿ, ಫಿಲ್ಮ್ ಆಕ್ಟರ್ ಆಗಿರ್ಲಿ, ಅವರು ಬಂದು ಬಿಟ್ರೆ ಸಾವಿರಾರು ಲಕ್ಷಾಂತರ ಜನ ಸೇರ್ತಾರಲ್ವಾ? ಎಲ್ಲರ ಗಮನ ಎಲ್ಲಿರ್ತದೆ? ವ್ಯಕ್ತಿ ಮೇಲೆ. ಆ ವ್ಯಕ್ತಿಗಳ ಕಡೆ ಇರ್ತದೆ ಅಲ್ವಾ? ಅವ್ರು ಬರೋವರೆಗೆ ಜನ ವೇಟ್ ಮಾಡ್ತಾರೆ. ಅವ್ರು ಹೋದ ತಕ್ಷಣ ಎಲ್ಲರೂ ಕೂಡ ಏನಾಗ್ಬಿಡ್ತಾರೆ, ಮನೆಗೆ ಹೋಗ್ಬಿಡ್ತಾರೆ ಅಲ್ವಾ? ಎಷ್ಟು ದೂರದಿಂದ ಬರ್ತಾರಲ್ವ? ಹಾಗೆ ಆತ್ಮೀಯ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತವಾಗಿರುವಂತ ನೀವೇನು ವಿಶ್ವಕ್ಕೆ ಶೃಂಗಾರ. ಒಂದಿನ ಒಂದು ಸಣ್ಣ ಮಗುವಿನ ಬರ್ತಡೇ ಇದೆ ಅಂತ ತಿಳ್ಕೊಳ್ಳಿ. 5 ವರ್ಷದ ಮಗು. ಎಷ್ಟು ವರ್ಷದ ಮಗು? 5 ವರ್ಷ. ಸರಿ. ಆ ಮಗುಗೆ ಸ್ನಾನ ಯಾರು ಮಾಡಿಸ್ತಾರೆ? ತಾಯಿ. ಓಕೆ. ಇದು ನಿಮ್ದು ಬರ್ತಡೇ ಇರುವಂತ ಕಾರಣದಿಂದ ಹೊಸ ಬಟ್ಟೆ ಯಾರು ತಂದಿರ್ತಾರೆ? ತಂದೆ ತಂದಿರ್ತಾರೆ. ಯಾರು ಅದಕ್ಕೆ ಧರಿಸಿರ್ತಾರೆ? ತಾಯಿ. ಅವ್ರನ್ನ ಯಾರು ಶೃಂಗಾರ ಮಾಡಿರ್ತಾರೆ? ತಾಯಿ. ಕೇಕ್ ಯಾರು ತಂದಿರ್ತಾರೆ? ತಂದೆ ಅಲ್ವಾ? ಬರ್ತ್ಡೇ ಯಾರ್ದು? ಮಗುಗ್ ಜನ್ಮ ಕೊಟ್ಟಿದ್ಯಾರು? ತಂದೆ ತಾಯಿ. ಸ್ನಾನ ಮಾಡಿಸಿದ್ಯಾರು? ತಾಯಿ. ಬಟ್ಟೆ ಹಾಕಿದ್ಯಾರು? ತಾಯಿ. ಕೇಕ್ ತಂದಿದ್ಯಾರು? ತಂದೆ. ಕಟ್ ಮಾಡೋದು ಯಾರು? ಮಗು. ಉಡುಗೊರೆ ಯಾರಿಗೆ ಸಿಗ್ತದೆ? ಮಗು ಏನ್ ಮಾಡಿದೆ? ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಸೆಂಟ್ರಲ್ ಪ್ಲೇಸ್ ಅಂದರೆ ಶೃಂಗಾರವಾಗಿರುವಂತ, ಎಲ್ಲರಿಗೂ ಆಸಕ್ತಿ, ಎಲ್ಲರ ಅಟೆನ್ಷನ್ ಇರೋದು ಯಾರ ಪ್ರತಿ? ಮಗುವಿನ ಪ್ರತಿ. ಆದ್ರೆ ಮಗು ಆ ರೀತಿ ಆಗ್ಲಿಕ್ಕೆ ಮಗುವಿನ ಪ್ರಯತ್ನ ಏನು ಇಲ್ಲ. ಅವರ ಮೇಲೆ ಅವರ ತಂದೆ ತಾಯಿ ತಾನೇ ಮಾಡಿರುವಂಥದ್ದು. ಹಾಗೆ ಇಲ್ಲೂ ಕೂಡ ಆತ್ಮೀಯರೇ, ನಾವು ವಿಶ್ವಕ್ಕೆ ಶೃಂಗಾರರಾಗ್ಲಿಕ್ಕೆ ಕಾರಣೀಕರ್ತರು ಯಾರು?
ತಂದೇನೆ. ಬಾಪ್ ದಾದ ದಿನದಲ್ಲಿ ಎಷ್ಟು ಸಮಯ ನಿಮ್ಮ ಮನಸ್ಸನ್ನ ವಿಶ್ವ ಕಲ್ಯಾಣಕ್ಕೋಸ್ಕರ ಮೀಸಲಾಗಿಡ್ತಾ ಹೋಗ್ತಿರೋ ಅಷ್ಟು ನೀವೇನಾಗ್ತೀರಿ, ವಿಶ್ವಕ್ಕೆ ಶೃಂಗಾರ ಆಗ್ತೀರಾ. ಅದೇ ಭಾರತ ದೇಶನೋ, ಇವಾಗ ನಿಮಗೆ ಗೊತ್ತು, ಕರ್ನಾಟಕದಲ್ಲಿ ವೀರಪ್ಪನ್ ಅಂತ ಇದ್ರು, ಕೇಳಿದ್ದೀರಾ? ಕಳ್ಳ ಅಲ್ವಾ? ಅವನು ಕರ್ನಾಟಕದ ಶೃಂಗಾರನ, ಅವನಿಂದ ಕರ್ನಾಟಕದ ಹೆಸರು ಹಾಳಾಗತ್ತೋ ಅಲ್ವಾ? ಕಳ್ಳರು, ಭಯೋತ್ಪಾದಕರು, ಉಗ್ರಗಾಮಿಗಳು, ಕೊಲೆಗಡುಕರು, ಇವರೆಲ್ಲ ದೇಶ ವಿದೇಶದ ಹೆಸರನ್ನ ವೃದ್ಧಿ ಮಾಡ್ತಾರೋ ಹಾಳು ಮಾಡ್ತಾರೋ? ಅವ್ರಿಗೆ ಶೃಂಗಾರ ಅಂತ ಹೇಳಿಲಿಕ್ಕೆ ಆಗತ್ತಾ? ಇಲ್ಲ, 2500 ವರ್ಷದ ನೀವೇನ್ ಮಾಡಿದ್ರಿ? ನಾವು ಹಾಳು ಮಾಡಿದೀವಿ. ಹೌದು ತಾನೆ. ಈಗ ಏನ್ ಮಾಡ್ಬೇಕು? ಶೃಂಗಾರ ಅವರಿಗೆಲ್ಲ ಒಳ್ಳೆಯದನ್ನ ಮಾಡ್ಬೇಕಲ್ವಾ? ಅದಕ್ಕಾಗಿ ಯಾವ ಮಕ್ಕಳು ವರ್ತಮಾನ ಸಮಯದಲ್ಲಿ ಪರಮಾತ್ಮನಿಂದ ಆತ್ಮ ಸಹಿತ ತನು ಮನ ಧನ ಎಲ್ಲವನ್ನ ಶುದ್ಧ ಮಾಡಿಕೊಂಡು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗ್ತಾರೋ ಅವರೇನು ವಿಶ್ವಕ್ಕೆ ಶೃಂಗಾರ ಅಂತ ಹೇಳ್ತಾರೆ. ಹಾಗಿದ್ರೆ ಮಕ್ಕಳೇ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಶೃಂಗಾರ ಆಗಿದ್ದೀರೋ, ಶರೀರ ಶೃಂಗಾರ ಮಾಡ್ಕೊಳ್ತಿದ್ದೀರೋ, ಮನೆ ಶೃಂಗಾರ ಮಾಡ್ತಾ ಇದ್ದೀರೋ, ಅಥವಾ ಒಂದು ಏರಿಯಾ, ಒಂದು ಸೆಂಟರ್ ಅನ್ನ ಶೃಂಗಾರ ಮಾಡ್ತಿದ್ದೀರೋ, ತಮ್ಮ ಪರಿವಾರದ ಶೃಂಗಾರಕ್ಕೆ ನಿಮಿತ್ತರಾಗಿದ್ದೀರೋ, ಅಥವಾ ವಿಶ್ವದ ಶೃಂಗಾರಕ್ಕೆ ನಿಮಿತ್ತರಾಗಿದ್ದೀರೋ, ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ವಿಶ್ವಕ್ಕೆ ಶೃಂಗಾರ ಆಗ್ಬೇಕು ಅಂತಂದ್ರೆ ದಿನದ ಹೆಚ್ಚಿನ ಸಮಯ ಭಗವಂತನ ಕೈಯಲ್ಲಿ ಪವಿತ್ರವಾಗಿ ಪಾವನವಾಗಿ ವಿಶ್ವ ಕಲ್ಯಾಣಕ್ಕೆ ನಾವೇನಾಗ್ಬೇಕಾಗ್ತದೆ, ನಿಮಿತ್ತರಾಗ್ಬೇಕಾಗ್ತದೆ. ದೇಶ ವಿದೇಶದವರು ಪ್ರಧಾನ ಮಂತ್ರಿಗಳಿಗೆ ಪ್ರಶಸ್ತಿ ಯಾಕೆ ಕೊಡ್ತಾ ಇದ್ದಾರೆ? ಯಾಕೆ ಕೊಡ್ತಿದ್ದಾರೆ? ವಿಶ್ವಕ್ಕೋಸ್ಕರ ಅವ್ರೇನಾದ್ರು ಮಾಡಿರ್ಬೇಕಲ್ವಾ? ಕೊರೋನಾ ಸಮಯದಲ್ಲಿ ಫ್ರೀಯಾಗಿ ವ್ಯಾಕ್ಸಿನೇಷನ್ ಕಳಿಸೋದಾಗ್ಲಿ, ಅಥವಾ ಎಲ್ಲಾದ್ರೂ ಭೂಕಂಪಗಳಾದಾಗ ಸಹಾಯ ಮಾಡೋದಾಗ್ಲಿ, ಏನಾದ್ರು ಒಂದು ಮಾಡಿರೋದಕ್ಕೆ ತಾನೇ ಕೊಡ್ತಾರೆ. ಇಲ್ಲಂದ್ರೆ ಯಾಕೆ ಕೊಡ್ತಾರೆ ಹೇಳಿ ನೋಡೋಣ, ಅಲ್ವಾ? ಇವಾಗ ಕೆಲವೊಂದ್ಸಲ ಕೆಲವೊಬ್ಬರನ್ನ, ಕವಿಗಳನ್ನ, ಸಾಧು ಸಂತರನ್ನ, ಬಾಬನ್ ಮಕ್ಕಳನ್ನು ಕೂಡ ಸನ್ಮಾನ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಒಳ್ಳೆ ಕೆಲಸ ಮಾಡಿದಕ್ಕೆ ತಾನೇ ಸನ್ಮಾನವನ್ನ ಮಾಡ್ತಾರೆ. ಹಾಗೆ ನಿರಾಕಾರ ರೂಪದಲ್ಲಿ ಸ್ವತಃ ಭಗವಂತ ಮತ್ತು ಪೂರ್ತಿ ವಿಶ್ವ ನಿಮ್ಮನ್ನೇನ್ ಮಾಡ್ಬೇಕು, ಮನಸ್ಸಿನಿಂದ ಥ್ಯಾಂಕ್ ಯು ಅಂತ ಹೇಳಬೇಕು. ಅಂತಂದ್ರೆ ಅವ್ರಿಗೆ ನೀವೇನಾದ್ರೂ ಏನ್ ಮಾಡ್ಬೇಕಾಗ್ತದೆ, ಕೊಡ್ಬೇಕಲ್ವಾ? ಅದಕ್ಕಾಗಿ ನನ್ನ ಮಕ್ಕಳು, ಬಿ ಹದ್ದಿನ ತಂದೆಯ ಮಕ್ಕಳು ಬಿ ಹದ್ದಿನ ಸೇವೆಗೆ ನಿಮಿತ್ತರಾಗಿ ಏನಾಗ್ತಾರೆ, ವಿಶ್ವಕ್ಕೆ ಶೃಂಗಾರವಾಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸದಾ ನಿಮ್ಮ ಮನಸ್ಸಿನಲ್ಲಿ ನಾನು ವಿಶ್ವ ಸೇವೆಯನ್ನ ಮಾಡಬೇಕು. ನನ್ನ ಮನೆಗೆ ಫರ್ನಿಚರ್ ಬೇಕು, ನನಗೆ ಕಾರ್ ಬೇಕು, ನನಗೆ ಬಟ್ಟೆ ಬೇಕು, ನನಗೆ ಬಂಗಾರ ಬೇಕು, ಶರೀರಕ್ಕೆ ಬೇಕು ಅಲ್ಲ. ಯಾವುದನ್ನು ಶೃಂಗಾರ ಮಾಡ್ಬೇಕು ನಾವು? ವಿಶ್ವಕ್ಕೆ ಶೃಂಗಾರ ಮಾಡಬೇಕು. ನೋಡಿ, ಇವತ್ತು ಭಗವಂತ ವಿಶ್ವದ ಸೇವೆ ಮಾಡಿರುವಂತ ಕಾರಣದಿಂದ ಬೇರೆ ಬೇರೆ ಧರ್ಮದವರು ಇವತ್ತು ಕೂಡ ಭಗವಂತನಿಗೆ ಗೌರವ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಯಾವುದೋ ರೂಪದಲ್ಲಿ ಕೊಡ್ಲಿ, ಅವರು ಅಲ್ಲ ಅಂತ ಕೊಡ್ಲಿ, ಅಥವಾ ಸ್ಟಾರ್ ಅಂತ ಕೊಡ್ಲಿ, ಒಂದು ಶಕ್ತಿ ಅಂತ ಕೊಡ್ಲಿ, ಯಾವುದೇ ರೂಪದಲ್ಲಿ ಕೊಟ್ಟರು ಕೂಡ ವಿಶ್ವ ಸೇವೆ ನಿಮಿತ್ತವಾಗಿರುವಂತ ಕಾರಣದಿಂದ ವಿಶ್ವದ ಸರ್ವ ಆತ್ಮರು ಭಗವಂತನಿಗೆ ಏನು ಕೊಡ್ತಾರೆ, ಗೌರವವನ್ನ ಕೊಡ್ತಾರೆ. ಅದಕ್ಕೆ ಸಂಗಮ ಯುಗದಲ್ಲಿ ನನ್ನ ಮಕ್ಕಳು ಯಾರು ವಿಶ್ವ ಕಲ್ಯಾಣಕಾರಿ ಮತ್ತು ವಿಶ್ವ ಸೇವಾಧಾರಿಗಳು ಯಾರಾಗ್ತಾರೆ, ಅವರು ವಿಶ್ವಕ್ಕೆ ಶೃಂಗಾರ. ಓಕೆ, ಆದ್ಮೇಲೆ ವಿಶ್ವಕ್ಕೆ ಶೃಂಗಾರ ಅಂದ್ರೆ ನೀವು ಎಲ್ಲೋಗ್ಬಿಟ್ಟಿರ್ಬೇಕು, ಎಲ್ಲೋಗ್ಬೇಕು? ಬಾಬನ್ ಹತ್ರ ಪರಂಧಾಮಕ್ಕೆ ಹೋಗ್ಬೇಕು ಅಲ್ವಾ? ನಕ್ಷತ್ರ ಶೃಂಗಾರ ಆಗ್ಬೇಕಂದ್ರೆ ಆಕಾಶ ನೋಡ್ಬೇಕು ತಾನೆ. ಸೂರ್ಯ ಚಂದ್ರ ಅವನು ಭೂಮಿಗೆ ಶೃಂಗಾರನೋ ಆಕಾಶದಲ್ಲಿ ಶೃಂಗಾರನೋ? ಭೂಮಿಗೆ. ಹಾ, ಆಕಾಶದಲ್ಲಿ ಇದ್ರನು ಅಲ್ಲಿಂದ ಬೆಳಕು ಕೊಡ್ತಾರ ಭೂಮಿಗೆ. ಕೊಡ್ತಾರ. ಹೌದು, ಅವ್ರು ಇರೋದೆಲ್ಲಿ? ಆಕಾಶ. ಆಕಾಶವನ್ನು ತಾನೇ ಅವ್ರು ಪ್ರಕಾಶ ಕೊಡ್ತಾರೆ, ಅಲ್ಲಿ ತಾನೇ ಇರುವಂತದ್ದು. ಹಾಗೆ ನಾವು ಅವನಕ್ಕಿಂತ ಮೇಲೆ ಇರ್ಬೇಕಲ್ಲ ವಿಶ್ವಕ್ಕೆ ಶೃಂಗಾರ ಅಂತಂದ್ಮೇಲೆ, ಪರಂಧಾಮದಲ್ಲಿ ಇರ್ಬೇಕಲ್ಲ. ಯಾವಾಗ ನೀವು ಪರಮಧಾಮದಲ್ಲಿ ಇರ್ತಿರೋ, ಪರಮಾತ್ಮನ ಜೊತೆಯಲ್ಲಿ ಇರ್ತಿರೋ, ಅಲ್ಲಿ ಹೋಗ್ಬಿಟ್ಟು ಭಗವಂತನ ಹತ್ರ ಆತ್ಮವನ್ನು ಶುದ್ಧ ಮಾಡ್ಕೊಳ್ತಿರೋ,
ಅಲ್ಲಿಂದ ಸೂರ್ಯನ ಶಕ್ತಿಗಳು ಬಂದಾಗ ವಿಶ್ವಕ್ಕೆ ಪ್ರತಿಯೊಂದು ಕಣಕಣಗಳಿಗೂ ಕೂಡ ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆಗತ್ತೋ ಆವಾಗ ನೀವೇನಾಗ್ತೀರಿ? ವಿಶ್ವದ ಶೃಂಗಾರವಾಗ್ತೀರಾ. ವಿಶ್ವ ಚೆನ್ನಾಗಿ ಹೊಳಿಲಿಕ್ಕೆ ನೀವು ಕಾರಣೀಕರ್ತರಾಗ್ತೀರಾ. ಆ ಸೇವೆಯನ್ನ ಮಾಡಿಲ್ಲ ಅಂತಂದ್ರೆ ಯಾವುದೋ ಒಂದು ವ್ಯಕ್ತಿಗೋಸ್ಕರ, ತನ್ನ ವೈಯಕ್ತಿಕವಾದ ಕುಟುಂಬಕ್ಕೋಸ್ಕರ ನೀವು ಶಕ್ತಿಯನ್ನ ಪಡ್ಕೊಂಡ್ರೆ ನಿಮ್ಮನ್ನ ವಿಶ್ವದ ಶೃಂಗಾರ ಅಂತ ಹೇಳೋದಿಲ್ಲ. ಅದಕ್ಕಾಗಿ ಮಕ್ಕಳು ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ವಿಶ್ವದ ಶೃಂಗಾರ ಮಾಡ್ಲಿಕ್ಕೆ ನೀವು ನಿಮಿತ್ತರು ಆಗಿದ್ದೀರಾ. ತಂದೆಯ ಮಡಿಲಲ್ಲಿ ಕುತ್ಕೊಂಡಿದ್ದೀರಾ. ಹೆಚ್ಚಿನ ಸಮಯ ಪರಮಧಾಮದಲ್ಲಿ ಇರ್ತೀರಾ. ಆದ್ರೆ ಈ ತಂದೆ ಆಗ್ಲಿ, ಮಕ್ಕಳಾಗ್ಲಿ, ಮಕ್ಕಳು ಮಾಡಿರುವಂತ ಶೃಂಗಾರ ಆಗ್ಲಿ, ಬೇರೆಯವರು ಕಾಣೋದಾಗ್ಲಿ ಎಲ್ಲನೂ ಕೂಡ ನಿರಾಕಾರ, ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅಲ್ವಾ? ಗೂಡು ಜಾನೆ ಗುಡುಕಿ ಗೋತ್ರಿ ಜಾನೆ, ಬೆಲ್ಲ ಗೊತ್ತು ಬೆಲ್ಲದ ಚೀಲ ಗೊತ್ತು ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಗೊತ್ತು ಮತ್ತು ಭಾವನೆಗೆ ಗೊತ್ತಿದೆ. ಸರಿ, ಅಚ್ಚ. ಓಂ ಶಾಂತಿ.